ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಿರುವಂತ ವಿಚಾರ. ನೋಡಿ, ನಿನ್ನೆ ಮೋದಿ ಸ್ಟೇಡಿಯಂನಲ್ಲೂ ಕೂಡ RCB ಅದೇ ಹವಾ. ನಿನ್ನೆ ಅಹಮದಾಬಾದ್ನಲ್ಲಿ 90,000 ಜನರಿಂದ ಮೈದಾನದಲ್ಲಿ ಮ್ಯಾಚ್ ವೀಕ್ಷಣೆ ಮಾಡಿದ್ದಾರೆ. 90,000 ಜನ ಮೈದಾನದಲ್ಲಿ RCB ಜರ್ಸಿ ಧರಿಸಿದ 85,000 ಫ್ಯಾನ್ಸ್. ನೋಡಿ, 90,000 ಜನ ಅಲ್ಲಿ ಬಂದಿದ್ರೆ 85,000 ಜನ RCB ಜರ್ಸಿ ಧರಿಸಿದ್ರು. ನಿನ್ನೆ ಮೋದಿ ಸ್ಟೇಡಿಯಂನಲ್ಲಿ RCB ಅದೇ ಸುನಾಮಿ. 90,000 ಜನರು ಮೈದಾನಕ್ಕೆ ಮ್ಯಾಚ್ ನೋಡೋದಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ರೆ ಅದರಲ್ಲಿ 85,000 ಜನ RCB ಜರ್ಸಿ ಧರಿಸಿದ್ರು. ಅಂದರೆ ಅವರೆಲ್ಲರೂ RCB ಲಾಯಲ್ ಫ್ಯಾನ್ಸ್ ಅನ್ನೋದ್ರ ಬಗ್ಗೆ ಈಗ ನಂಬರ್ಸ್ ಎಲ್ಲ ಸಿಕ್ಕಿದೆ. ಇನ್ನು ಟಿಕೆಟ್ ಸಿಗದೆ ಎಷ್ಟು ಜನ ಹೊರಗಡೆ ನಿಂತ್ಕೊಂಡು ಚೀರ್ತಾ ಇದ್ರು, ಕೂರ್ತಾ ಇದ್ರು, ಲೆಕ್ಕ ಇಲ್ಲದಷ್ಟು, ಲೆಕ್ಕ ಇಡಲಾಗದಷ್ಟು ಜನ. ನೋಡಿ, ಇದು ಮಿರಾಕಲ್, ಇದು ಹಿಸ್ಟರಿ, ಇದು ಇತಿಹಾಸವನ್ನ ಸೃಷ್ಟಿ ಮಾಡಿದೆ RCB ತಂಡ. ಆ ಮೂಲಕ ಅಭಿಮಾನ ಏನು ಅಂತೇಳಿ ಅಭಿಮಾನಿಗಳು ಇವತ್ತು ತೋರಿಸಿದ್ದಾರೆ. ನಾವೆಷ್ಟು ಜೆನ್ಯೂನ್ ಆಗಿದ್ದೀವಿ, ನಾವೆಷ್ಟು ಗಟ್ಟಿಯಾಗಿ ನಿಮ್ಮ ಜೊತೆಲಿ ಇದ್ದೀವಿ ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ, ಜಗತ್ತಿಗೆ ತೋರಿಸಿದ್ದಾರೆ. ಅಭಿಮಾನ ಅಂದರೆ ಹೇಗಿರಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸಿದ್ದಾರೆ. ನಾವು ಸಾಧಿಸಿದ್ದೀವಿ, ನಾವು ಗೆದ್ದಿದ್ದೀವಿ, ನಾವು ಇತಿಹಾಸವನ್ನ ಸೃಷ್ಟಿ ಮಾಡಿ 18ನೇ ಸೀಸನ್ನಲ್ಲಿ ನಾವು ಟ್ರೋಫಿಯನ್ನ ಎತ್ತಿ ಹಿಡಿಯುವ ಮೂಲಕ ನಾವು ಹೊಸ ಭಾಷ್ಯವನ್ನ ಬರೆದಿದ್ದೀವಿ, ನಾವು ಹೊಸ ಹಿಸ್ಟರಿಯನ್ನ ಸೃಷ್ಟಿಸಿದ್ದೀವಿ, ನಾವು ಇತಿಹಾಸವನ್ನ ಸೃಷ್ಟಿಸಿದ್ದೀವಿ. ಇವತ್ತು ಬೆಂಗಳೂರಿಗೆ ಹಬ್ಬ ಇವತ್ತು. ಯಾಕಂತ ಹೇಳಿದ್ರೆ ಇವತ್ತು RCB ತಂಡ ಕಪ್ ಗೆದ್ದು ಇವತ್ತು ತವರಿಗೆ ಆಗಮಿಸ್ತಾ ಇದೆ. ಹಾಗಾಗಿ ಎಲ್ಲ ಕಡೆಗಳಿಂದಲೂ ಕೂಡ ಇವತ್ತು ಜನ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಮೂಲೆ ಮೂಲೆಯಲ್ಲೂ ಕೂಡ ಸೇರ್ತಾರೆ. ಇಷ್ಟು ಜನ ಬಹುಶಃ ಬೆಂಗಳೂರು ನೋಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಒಂದು ಸಮಯಕ್ಕೆ ಅಷ್ಟು ಜನ ಸೇರುವಂಥ ಸಾಧ್ಯತೆ ಇದೆ. ಹೇಗಿದೆ ಸದ್ಯ ಚಿತ್ರಣ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಮಾದೇಶ ಈಗ ಕಮಿಷನರ್ ಆಫೀಸಿಂದ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದರೆ, ವೀರೇಶ್ ಮಾರ್ಕೆಟ್ನಿಂದ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು ನಾನು ವೀರೇಶ್ ಮಾತಾಡ್ತೀನಿ. ವೀರೇಶ, ತಾವೀಗ KR ಮಾರ್ಕೆಟ್ನಲ್ಲಿದ್ದೀರಿ. ಅಲ್ಲಿ RCB ಕಪ್ ಗೆದ್ದ ಹಿನ್ನೆಲೆಯಲ್ಲಿ ಸಂಭ್ರಮ ಹೇಗಿದೆ? ಜನ ಏನು ಹೇಳ್ತಾರೆ? ತಮ್ಗೆ ಏನೆಲ್ಲ ಕಾಣಿಸ್ತಾ ಇದೆ? ನಿಮ್ಮನ್ನು ಮಾತಾಡಿಸ್ತೀನಿ. ಒನ್ ಮಿನಿಟ್ ನಿಮ್ಮನ್ನು ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ. ಕ್ಷಣಕ್ಕೂ ಕೂಡ ಅಭಿಮಾನಿಗಳ ತುಡಿತ ಹೆಚ್ಚಾಗ್ತಾ ಇದೆ. RCB ತಂಡ ಕಪ್ ಗೆದ್ದು ತವರಿಗೆ ಬರೋದನ್ನು ನೋಡೋದಕ್ಕೆ RCB ಟೀಮ್ ಭೇಟಿಯಾಗಲಿದ್ದಾರೆ CM ಸಿದ್ದರಾಮಯ್ಯ. ಸಂಜೆ 4 ಗಂಟೆಗೆ RCB ಟೀಮ್ ಭೇಟಿಯಾಗ್ತಾರೆ CM ಸಿದ್ದರಾಮಯ್ಯ. ಮಧ್ಯಾಹ್ನ 1:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಟೀಮ್ ಆಗಮಿಸುತ್ತೆ. ಸಂಜೆ 4ರಿಂದ 5 ಗಂಟೆ ಸುಮಾರಿಗೆ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರೆ. ಸಂಜೆ 5 ಗಂಟೆಯಿಂದ ವಿಧಾನಸೌಧದಿಂದ ವಿಜಯ ಯಾತ್ರೆ, ವಿಕ್ಟ್ರಿ ಪರೇಡ್ ಆರಂಭ ಆಗುತ್ತೆ. RCB ಟೀಮ್ ಭೇಟಿ ಆಗ್ತಾರೆ CM ಸಿದ್ದರಾಮಯ್ಯ. ಇದರ ನಡುವೆ ಎಷ್ಟೊತ್ತಿಗೆ 4 ಗಂಟೆ ಸುಮಾರಿಗೆ ಬೆಂಗಳೂರು ತಂಡವನ್ನ CM ಸಿದ್ದರಾಮಯ್ಯ ಭೇಟಿ ಆಗ್ತಾರೆ. ನಿನ್ನೆ ಅವರು ವಿಶ್ ಮಾಡಿದ್ರು, RCB ಕಪ್ ಗೆದ್ದಿದ್ದು ನಮಗೆಲ್ಲ ಬಹಳ ಖುಷಿಯಾಗಿದೆ ಅಂತ ಹೇಳಿದ್ರು. ಇವತ್ತು 4 ಗಂಟೆಗೆ ತಂಡವನ್ನ ಭೇಟಿ ಆಗ್ತಾರೆ. 5 ಗಂಟೆ ಸುಮಾರಿಗೆ ಮೆರವಣಿಗೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ವೀರೇಶ್ ಇದ್ದಾರೆ KR ಮಾರ್ಕೆಟ್ನಿಂದ. ವೀರೇಶ್, ಓವರ್ ಟು ಯು. ವೀರೇಶ್, ರಂಜಿತ್, ಸೆಲೆಬ್ರೇಷನ್ ಮೂಡಲ್ಲಿ ಸಾಕಷ್ಟು ಜನ ಇದ್ದಾರೆ. ಯಾಕಂದರೆ 3:30ಕ್ಕೆ ಸೆಲೆಬ್ರೇಷನ್ ಜೋರಾಗಿರುತ್ತೆ. ಆ ವಿಕ್ಟೋರಿ ಪರೇಡ್ ಆರಂಭವಾಗುತ್ತೆ. ಯಾಕೆಂದರೆ ಅಹಮದಾಬಾದಿಂದ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ಬಿಟ್ಟರೆ ಇಲ್ಲಿ 1:00ಗೆ ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ ಬಸ್ ಮುಖಾಂತರ ವಿಧಾನಸೌಧಕ್ಕೆ ಬರ್ತಾರೆ. ಇಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ CM ಅವರು ಸಹ ಒಂದು ಕಡೆ ಎಲ್ಲ ಆಟಗಾರರಿಗೆ ಸನ್ಮಾನ ಮಾಡ್ತಾರೆ. ಅಲ್ಲಿಂದ ಆರಂಭ ಆಗುತ್ತೆ ದೊಡ್ಡ ರ್ಯಾಲಿ. ಸಾಕಷ್ಟು ಜನ ಬರೋ ನಿರೀಕ್ಷೆ ಇದೆ. ಅಭಿಮಾನಿಗಳು ಬೇರೆ ರಾಜ್ಯಗಳಿಂದ, ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಬರ್ತಿದ್ದಾರೆ. ಯಾಕಂದರೆ ಅಹಮದಾಬಾದ್ಗೆ ಇಲ್ಲಿಂದ ಸಾಕಷ್ಟು ಜನ ಹೋಗಿದ್ದಾರೆ. ಅಷ್ಟು 1000 ಕಿಲೋಮೀಟರ್ ದೂರ ಹೋಗಿದ್ದಾರೆ. ಇಲ್ಲಿ ಪಕ್ಕದಲ್ಲಿ 500 ಕಿಲೋಮೀಟರ್ ಇದೆ, 300 ಕಿಲೋಮೀಟರ್ ಇದೆ. ಸಾಕಷ್ಟು ಜನ ವೆಹಿಕಲ್ ತಗೊಂಡು ಬರ್ಬೋದು. ಹೀಗಾಗಿ ಪೊಲೀಸರು ಯಾವ ರೀತಿ ಭದ್ರತೆ ಕೈಗೊಂಡಿದ್ದಾರೆ ಎಂಬುದು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸಾಕಷ್ಟು ಅಭಿಮಾನಿಗಳು ಬರ್ಬೋದು. ಯಾಕಂದರೆ 18 ವರ್ಷಗಳ ಕನಸು ನನಸಾಗಿದೆ. ಆ ಒಂದು ಕಪ್ಪು ನೋಡಬೇಕು ಅಂತ ಒಂದು ಕಡೆ ಅಭಿಮಾನಿಗಳು ಕಾತುರಿಂದ ಕಾಯ್ತಿದ್ದೆ. ಅದರಲ್ಲಿ ವಿರಾಟ್ ಕೊಹ್ಲಿ ಹಿಡಿದುಕೊಂಡು ಆ ಕಪ್ಪು ಹಿಡಿದುಕೊಂಡು ನೋಡುವ ದೃಶ್ಯ ಇದೆಯಲ್ಲ, ಅದು ಅಭಿಮಾನಿಗಳಿಗೆ ತುಂಬ ಒಂದು ಕಡೆ ಹರ್ಷೋದ್ಗಾರ ಉಂಟಾಗುತ್ತೆ. ಒಂದು ಕಡೆ ಅಭಿಮಾನ. ಯಾಕಂದರೆ ವಿರಾಟ್ ಕೊಹ್ಲಿ ಬಳಿ ಆ ಒಂದು ಕಪ್ಪು ಇರಬೇಕಿತ್ತು, ಎತ್ತಬೇಕಿತ್ತು. ತುಂಬ 18 ವರ್ಷದಿಂದ ಕನಸಾಗಿತ್ತು. ಬಟ್ ಇವತ್ತು ನೆನಸಾಗಿದೆ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಕಾತುರಿಂದ ಕಾಯ್ತಾ ಇದ್ದಾರೆ ಅವರ ಬರುವಿಕೆಗೆ. ಹೀಗಾಗಿ ಸಿಟಿಯಲ್ಲಿ ಸೆಲೆಬ್ರೇಷನ್ ಜೋರಾಗುತ್ತೆ. ಕೇಕ್
ಗಲ್ಲಿಯಲ್ಲಿ ಕೇಕ್ ಕಟ್ ಮಾಡ್ತಿದ್ದಾರೆ, ಪಟಾಕಿ ಸಿಡಿಸ್ತಿದ್ದಾರೆ. ಒಂದು ಕಡೆ ಆ ದೀಪಾವಳಿ ಆಚರಣೆ ಇವತ್ತೇ ಸಹ ಮಾಡ್ತಿದ್ದಾರೆ. ಯಾಕಂದರೆ ಸೆಲೆಬ್ರೇಷನ್ ಜೋರಾಗಿದೆ. ತುಂಬ ಕನಸಿತ್ತು RCB ಅಭಿಮಾನಿಗಳಿಗೆ, ಕಪ್ ನಮ್ದಿಲ್ಲ, ಕಪ್ ಗೆದ್ದಿಲ್ಲ ಅಂತ. ಯಾಕಂದರೆ 3 ಬಾರಿ ಫೈನಲ್ಗೆ ಹೋಗಿದ್ರು. ಬಟ್ ಇದೀಗ 4ನೇ ಬಾರಿ ಕಪ್ ನಮ್ದಾಗಿದೆ. ಅದರ ಹಿಂದೆ DK ಬಗ್ಗೆ ಸಾಕಷ್ಟು ಅಭಿಮಾನಿಗಳು ಮಾತಾಡ್ತಾಳೆ. ಯಾಕಂದರೆ ದಿನೇಶ್ ಕಾರ್ತಿಕ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಮುಂದುವರಿತು. ಹೀಗಾಗಿ ಅವರ ಆ ಅನುಭವದಿಂದ ಈ ಬಾರಿ ಕಪ್ ನಮ್ದಾಗಿದೆ. ಯಾಕಂದರೆ ಸಾಕಷ್ಟು ಅಭಿಮಾನಿಗಳು ಈ ಒಂದು ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಿದ್ರು. ಅದರಲ್ಲಿ ನಮ್ಮ ಬೆಂಗಳೂರಿಗೆ ಈಗ ಸೆಲೆಬ್ರೇಷನ್ ಜೋರಾಗಿರುತ್ತೆ, ಪೆರೇಡ್ ವಿಕ್ಟೋರಿ ಸಹ ಆಗುತ್ತೆ. ಹೀಗಾಗಿ ಓಕೆ ವೀರೇಶ್ ಮಾತಾಡ್ತೀನಿ. ಹಾಗೆ ಮಾದೇಶ್ ಕೂಡ ಇದ್ದಾರೆ ಕಮಿಷನರ್ ಆಫೀಸಿಂದ. ಮಾದೇಶ್, ಈಗ ಈ ವಿಕ್ಟ್ರಿ ಪರೇಡ್ಗೆ ಪರ್ಮಿಷನ್ ಸಿಕ್ಕಿದೆಯಾ? ಎಷ್ಟು ಗಂಟೆಗೆ ನಡೆಯುತ್ತೆ? ಈಗ ಬಂದೋಬಸ್ತೆಲ್ಲ ಹೇಗೆ ಮಾಡ್ಕೊಳ್ತಾ ಇದ್ದಾರೆ? ಅಷ್ಟು ಜನ ಸೇರ್ತಾರೆ ಅಂತ ಹೇಳಿದರೆ ಅದು ಸಾಮಾನ್ಯ ಅಲ್ಲ. ಬಹುಶಃ ಅಷ್ಟು ಜನರನ್ನ ಅಲ್ಲಿ ಆ ಸಮಯದಲ್ಲಿ ಬೆಂಗಳೂರು ನೋಡಿರ್ಲಿಕ್ಕಿಲ್ಲ. ಸದ್ಯಕ್ಕೆ ಏನೇನು ವಿವರ ಇದೆ ತಮ್ಮ ಹತ್ರ? ರಂಜಿತ್, ಈಗಾಗಲೇ RCB ಟೀಮ್ ಬೆಂಗಳೂರಿಗೆ ಬರುವಂಥ ವಿಚಾರ ಈಗಾಗಲೇ ಕನ್ಫರ್ಮ್ ಆಗಿದೆ. 11 ಗಂಟೆ ಸುಮಾರಿಗೆ ಅಲ್ಲಿ ಫ್ಲೈಟ್ ಹತ್ತಿ ಸುಮಾರು 1:15 ಸುಮಾರಿಗೆ HAL ಏರ್ಪೋರ್ಟ್ಗೆ ತಲುಪುವಂಥ ಸಾಧ್ಯತೆ ಇದೆ. ಅದಾದಮೇಲೆ ಇಲ್ಲಿ ರೋಡ್ ಶೋ ನಡೆಸಬೇಕಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಪೊಲೀಸ್ ಇಲಾಖೆ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಬದಲಾಗಿ ಒಂದಷ್ಟು ಪ್ಲ್ಯಾನ್ಗಳು ನಡೀತಿದೆ. ಅಂದರೆ ವಿಧಾನಸೌಧಕ್ಕೆ ಬರ್ತಾರೆ, ವಿಧಾನಸೌಧ ಆದಮೇಲೆ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಯಾತ್ರೆಯನ್ನು ಮಾಡಲಾಗುತ್ತೆ, ಅಂದರೆ ರ್ಯಾಲಿಯನ್ನು ಮಾಡಲಾಗುತ್ತೆ ಅನ್ನೋಂಥ ವಿಚಾರಗಳು ಸದ್ಯಕ್ಕೆ ಸ್ವತಃ RCB ಟೀಮ್ನಿಂದಲೇ ಒಂದಷ್ಟು ಪೋಸ್ಟ್ಗಳಾಗಿರ್ಬೋದು ಮತ್ತು ಅಫಿಷಿಯಲ್ ಕನ್ಫರ್ಮೇಷನ್ RCB ಟೀಮ್ ಕಡೆ ಆಗ್ತಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬಂದೋಬಸ್ತ್ಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಅದ್ರ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಇನ್ನೂ ಕೂಡ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದಂಥ ತೀರ್ಮಾನ ಆಗಿಲ್ಲ. ಜೊತೆಗೆ 4 ಗಂಟೆ ಸುಮಾರಿಗೆ CM ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ನಂತರ ವಿಧಾನಸೌಧದಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಳ್ಳಲಾಗುತ್ತೆ ಅನ್ನುವಂಥ ವಿಚಾರ ಕೂಡ ಸದ್ಯಕ್ಕೆ ಹರಿದಾಡ್ತಿದೆ. ಅದೊಂದು ಕೂಡ ಕನ್ಫರ್ಮ್ ಆಗಬೇಕಾಗಿದೆ. ಇಲ್ಲಿ ಅಂದರೆ ಆ ವಿಧಾನಸೌಧ ಹತ್ರ ಸಾಕಷ್ಟು ಜನ ಸೇರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನಿನ್ನೆ ಗೆದ್ದಂಥ ಸಂದರ್ಭದಲ್ಲಿಯೇ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಿದ್ರು. ಅಂಥದ್ರಲ್ಲಿ ಪ್ಲೇಯರ್ಸ್ಗಳು ಜೊತೆಗೆ ವಿತ್ ಕಪ್ ಬರ್ತಾರೆ ಅಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ವಿಧಾನಸೌಧ ಹತ್ರ ಸೇರುವಂತ ಸಾಧ್ಯತೆ ಇದೆ. ಇದು ತಮ್ಮೆಲ್ಲ ಮಾಹಿತಿಗಾಗಿ ಜೈ ಹೋ ಮಾದೇಶ್, ಥ್ಯಾಂಕ್ ಯು. ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಿರುವಂತ ವಿಚಾರ ನೋಡಿ, ನಿನ್ನೆ ಮೋದಿ ಸ್ಟೇಡಿಯಂನಲ್ಲೂ ಕೂಡ RCB ಅದೇ ಹವಾ. ನಿನ್ನೆ ಅಹಮದಾಬಾದ್ನಲ್ಲಿ 90,000 ಜನರಿಂದ ಮೈದಾನದಲ್ಲಿ ಮ್ಯಾಚ್ ವೀಕ್ಷಣೆ ಮಾಡಿದ್ದಾರೆ. 90,000 ಜನ ಮೈದಾನದಲ್ಲಿ RCB ಜರ್ಸಿ ಧರಿಸಿದೆ. 85,000 ಫ್ಯಾನ್ಸ್ ನೋಡಿ. 90,000 ಜನ ಅಲ್ಲಿ ಬಂದಿದ್ರೆ 85,000 ಜನ RCB ಜರ್ಸಿ ಧರಿಸಿದ್ರು. ನಿನ್ನೆ ಮೋದಿ ಸ್ಟೇಡಿಯಂನಲ್ಲಿ RCB ಅದೇ ಸುನಾಮಿ. 90,000 ಜನರು ಮೈದಾನಕ್ಕೆ ಮ್ಯಾಚ್ ನೋಡೋದಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ರೆ ಅದರಲ್ಲಿ 85,000 ಜನ RCB ಜರ್ಸಿ ಧರಿಸಿದ್ರು. ಅಂದರೆ ಅವರೆಲ್ಲರೂ RCB ಲಾಯಲ್ ಫ್ಯಾನ್ಸ್ ಅನ್ನೋದ್ರ ಬಗ್ಗೆ ಈಗ ನಂಬರ್ಸ್ ಎಲ್ಲ ಸಿಕ್ಕಿದೆ. ಇನ್ನು ಟಿಕೆಟ್ ಸಿಗದೆ ಎಷ್ಟು ಜನ ಹೊರಗಡೆ ನಿಂತ್ಕೊಂಡು ಚೀರ್ತಾ ಇದ್ರು, ಕೂರ್ತಾ ಇದ್ರು, ಲೆಕ್ಕ ಇಲ್ಲದಷ್ಟು, ಲೆಕ್ಕ ಇಡಲಾಗದಷ್ಟು ಜನ ನೋಡಿ. ಇದು ಮಿರಾಕಲ್, ಇದು ಹಿಸ್ಟರಿ, ಇದು ಇತಿಹಾಸವನ್ನ ಸೃಷ್ಟಿ ಮಾಡಿದೆ RCB ತಂಡ. ಆ ಮೂಲಕ ಅಭಿಮಾನ ಏನು ಅಂತೇಳಿ ಅಭಿಮಾನಿಗಳು ಇವತ್ತು ತೋರಿಸಿದ್ದಾರೆ. ನಾವೆಷ್ಟು ಜೆನ್ಯೂನ್ ಆಗಿದ್ದೀವಿ, ನಾವೆಷ್ಟು ಗಟ್ಟಿಯಾಗಿ ನಿಮ್ಮ ಜೊತೆಲಿ ಇದ್ದೀವಿ ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ, ಜಗತ್ತಿಗೆ ತೋರಿಸಿದ್ದಾರೆ. ಅಭಿಮಾನ ಅಂದರೆ ಹೇಗಿರಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸಿದ್ದಾರೆ. ನಾವು ಸಾಧಿಸಿದ್ದೀವಿ, ನಾವು ಗೆದ್ದಿದ್ದೀವಿ, ನಾವು ಇತಿಹಾಸವನ್ನು ಸೃಷ್ಟಿ ಮಾಡಿ 18ನೇ ಸೀಸನಲ್ಲಿ ನಾವು ಟ್ರೋಫಿಯನ್ನು ಎತ್ತಿ ಹಿಡಿಯುವ ಮೂಲಕ ನಾವು ಹೊಸ ಭಾಷ್ಯವನ್ನು ಬರೆದಿದ್ದೀವಿ, ನಾವು ಹೊಸ ಹಿಸ್ಟರಿಯನ್ನು ಸೃಷ್ಟಿಸಿದ್ದೀವಿ, ನಾವು ಇತಿಹಾಸವನ್ನು ಸೃಷ್ಟಿಸಿದ್ದೀವಿ. ಇವತ್ತು ಬೆಂಗಳೂರಿಗೆ ಹಬ್ಬ ಇವತ್ತು. ಯಾಕಂತ ಹೇಳಿದರೆ ಇವತ್ತು RCB ತಂಡ ಕಪ್ ಗೆದ್ದು ಇವತ್ತು ತವರಿಗೆ ಆಗಮಿಸ್ತಾ ಇದೆ. ಹಾಗಾಗಿ ಎಲ್ಲ ಕಡೆಗಳಿಂದಲೂ ಕೂಡ ಇವತ್ತು ಜನ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಮೂಲೆಯಲ್ಲೂ ಕೂಡ ಸೇರ್ತಾರೆ. ಇಷ್ಟು ಜನ ಬಹುಶಃ ಬೆಂಗಳೂರು ನೋಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಒಂದು ಸಮಯಕ್ಕೆ ಅಷ್ಟು ಜನ ಸೇರುವಂಥ ಸಾಧ್ಯತೆ ಇದೆ. ಹೇಗಿದೆ ಸದ್ಯ ಚಿತ್ರಣ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಮಾದೇಶ್ ಈಗ ಕಮಿಷನರ್ ಆಫೀಸಿಂದ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದರೆ, ವೀರೇಶ್ ಮಾರ್ಕೆಟ್ನಿಂದ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು ನಾನು ವೀರೇಶ್ ಮಾತಾಡ್ತೀನಿ. ವೀರೇಶ್, ತಾವೀಗ KR ಮಾರ್ಕೆಟ್ನಲ್ಲಿದ್ದೀರಿ. ಅಲ್ಲಿ RCB ಕಪ್ ಗೆದ್ದ ಹಿನ್ನೆಲೆಯಲ್ಲಿ ಸಂಭ್ರಮ ಹೇಗಿದೆ? ಜನ ಏನು ಹೇಳ್ತಾರೆ? ತಮಗೆ ಏನೆಲ್ಲ ಕಾಣಿಸ್ತಾ ಇದೆ? ನಿಮ್ಮನ್ನು ಮಾತಾಡಿಸ್ತೀನಿ. 1 ಮಿನಿಟ್ ನಿಮ್ಮನ್ನು ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ. ಕ್ಷಣಕ್ಕೂ ಕೂಡ ಅಭಿಮಾನಿಗಳ
ಅಭಿಮಾನಿಗಳ ತುಡಿತ ಹೆಚ್ಚಾಗ್ತಾ ಇದೆ. RCB ತಂಡ ಕಪ್ ಗೆದ್ದು ತವರಿಗೆ ಬರೋದನ್ನ ನೋಡೋದಕ್ಕೆ RCB ಟೀಮ್ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಂಜೆ 4 ಗಂಟೆಗೆ RCB ಟೀಮ್ ಭೇಟಿಯಾಗ್ತಾರೆ ಸಿಎಂ ಸಿದ್ದರಾಮಯ್ಯ. ಮಧ್ಯಾಹ್ನ 1:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಟೀಮ್ ಆಗಮಿಸುತ್ತೆ. ಸಂಜೆ 4ರಿಂದ 5 ಗಂಟೆ ಸುಮಾರಿಗೆ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರೆ. ಸಂಜೆ 5 ಗಂಟೆಯಿಂದ ವಿಧಾನಸೌಧದಿಂದ ವಿಜಯ ಯಾತ್ರೆ ವಿಕ್ಟರಿ ಪರೇಡ್ ಆರಂಭ ಆಗುತ್ತೆ. RCB ಟೀಮ್ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ. ಇದರ ನಡುವೆ ಎಷ್ಟೊತ್ತಿಗೆ 4 ಗಂಟೆ ಸುಮಾರಿಗೆ ಬೆಂಗಳೂರು ತಂಡವನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಆಗ್ತಾರೆ. ನಿನ್ನೆ ಅವರು ವಿಶ್ ಮಾಡಿದ್ರು, RCB ಕಪ್ ಗೆದ್ದಿದ್ದು ನಮಗೆಲ್ಲ ಬಹಳ ಖುಷಿಯಾಗಿದೆ ಅಂತ ಹೇಳಿದ್ರು. ಇವತ್ತು 4 ಗಂಟೆಗೆ ತಂಡವನ್ನ ಭೇಟಿ ಆಗ್ತಾರೆ. 5 ಗಂಟೆ ಸುಮಾರಿಗೆ ಮೆರವಣಿಗೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ವೀರೇಶ್ ಇದ್ದಾರೆ KR ಮಾರ್ಕೆಟ್ನಿಂದ. ವೀರೇಶ್, ಓವರ್ ಟು ಯು. ವೀರೇಶ್, ರಂಜಿತ್, ಸೆಲೆಬ್ರೇಷನ್ ಮೂಡಲ್ಲಿ ಸಾಕಷ್ಟು ಜನ ಇದ್ದಾರೆ. ಯಾಕಂದರೆ 3:30ಕ್ಕೆ ಸೆಲೆಬ್ರೇಷನ್ ಜೋರಾಗಿರುತ್ತೆ. ಆ ವಿಕ್ಟೋರಿ ಪರೇಡ್ ಆರಂಭವಾಗುತ್ತೆ. ಯಾಕಂದರೆ ಅಹಮದಾಬಾದಿಂದ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ಬಿಟ್ಟರೆ ಇಲ್ಲಿ 1:15ಗೆ ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ ಬಸ್ ಮುಖಾಂತರ ವಿಧಾನಸೌಧಕ್ಕೆ ಬರ್ತಾರೆ. ಇಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ CM ಅವರು ಸಹ ಒಂದು ಕಡೆ ಎಲ್ಲ ಆಟಗಾರರಿಗೆ ಸನ್ಮಾನ ಮಾಡ್ತಾರೆ. ಅಲ್ಲಿಂದ ಆರಂಭ ಆಗುತ್ತೆ ದೊಡ್ಡ ರ್ಯಾಲಿ. ಸಾಕಷ್ಟು ಜನ ಬರೋ ನಿರೀಕ್ಷೆ ಇದೆ. ಅಭಿಮಾನಿಗಳು ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಬರ್ತಿದ್ದಾರೆ. ಯಾಕಂದರೆ ಅಹಮದಾಬಾದ್ಗೆ ಇಲ್ಲಿಂದ ಸಾಕಷ್ಟು ಜನ ಹೋಗಿದ್ದಾರೆ. ಅಷ್ಟು 1000 ಕಿಲೋಮೀಟರ್ ದೂರ ಹೋಗಿದ್ದಾರೆ. ಇಲ್ಲಿ ಪಕ್ಕದಲ್ಲಿ 500 ಕಿಲೋಮೀಟರ್ ಇದೆ, 300 ಕಿಲೋಮೀಟರ್ ಇದೆ. ಸಾಕಷ್ಟು ಜನ ವೆಹಿಕಲ್ ತಗೊಂಡು ಬರ್ಬೋದು. ಹೀಗಾಗಿ ಪೊಲೀಸರು ಯಾವ ರೀತಿ ಭದ್ರತೆ ಕೈಗೊಂಡಿದ್ದಾರೆ ಎಂಬುದು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸಾಕಷ್ಟು ಅಭಿಮಾನಿಗಳು ಬರ್ಬೋದು. ಯಾಕಂದರೆ 18 ವರ್ಷಗಳ ಕನಸು ನೆನಸಾಗಿದೆ. ಆ ಒಂದು ಕಪ್ಪು ನೋಡಬೇಕು ಅಂತ ಒಂದು ಕಡೆ ಅಭಿಮಾನಿಗಳು ಕಾತುರಿಂದ ಕಾಯ್ತಿದ್ದೆ. ಅದರಲ್ಲಿ ವಿರಾಟ್ ಕೊಹ್ಲಿ ಹಿಡಿದುಕೊಂಡು ಆ ಕಪ್ಪು ಹಿಡಿದುಕೊಂಡು ನೋಡುವ ದೃಶ್ಯ ಇದೆಯಲ್ಲ, ಅದು ಅಭಿಮಾನಿಗಳಿಗೆ ತುಂಬ ಒಂದು ಕಡೆ ಹರ್ಷೋದ್ಗಾರ ಉಂಟಾಗುತ್ತೆ. ಒಂದು ಕಡೆ ಅಭಿಮಾನ. ಯಾಕಂದರೆ ವಿರಾಟ್ ಕೊಹ್ಲಿ ಬಳಿ ಆ ಒಂದು ಕಪ್ಪು ಇರಬೇಕಿತ್ತು, ಎತ್ತಬೇಕಿತ್ತು. ತುಂಬ 18 ವರ್ಷದಿಂದ ಕನಸಾಗಿತ್ತು. ಬಟ್ ಇವತ್ತು ನೆನಸಾಗಿದೆ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಕಾತುರಿಂದ ಕಾಯ್ತಾ ಇದ್ದಾರೆ ಅವರ ಬರುವಿಕೆಗೆ. ಹೀಗಾಗಿ ಸಿಟಿಯಲ್ಲಿ ಸೆಲೆಬ್ರೇಷನ್ ಜೋರಾಗುತ್ತೆ. ಕೇಕ್ ಗಲ್ಲಿಯಲ್ಲಿ ಕೇಕ್ ಕಟ್ ಮಾಡ್ತಿದ್ದಾರೆ, ಪಟಾಕಿ ಸಿಡಿಸ್ತಿದ್ದಾರೆ. ಒಂದು ಕಡೆ ಆ ದೀಪಾವಳಿ ಆಚರಣೆ ಇವತ್ತೇ ಸಹ ಮಾಡ್ತಿದ್ದಾರೆ. ಯಾಕಂದರೆ ಸೆಲೆಬ್ರೇಷನ್ ಜೋರಾಗಿದೆ. ತುಂಬ ಕನಸಿತ್ತು RCB ಅಭಿಮಾನಿಗಳಿಗೆ, ಕಪ್ ನಮ್ದಿಲ್ಲ, ಕಪ್ ಗೆದ್ದಿಲ್ಲ ಅಂತ. ಯಾಕಂದರೆ 3 ಬಾರಿ ಫೈನಲ್ಗೆ ಹೋಗಿದ್ರು. ಬಟ್ ಇದೀಗ 4ನೇ ಬಾರಿ ಕಪ್ ನಮ್ದಾಗಿದೆ. ಅದರ ಹಿಂದೆ DK ಬಗ್ಗೆ ಸಾಕಷ್ಟು ಅಭಿಮಾನಿಗಳು ಮಾತಾಡ್ತಾಳೆ. ಯಾಕಂದರೆ ದಿನೇಶ್ ಕಾರ್ತಿಕ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಮುಂದುವರಿತು. ಹೀಗಾಗಿ ಅವರ ಆ ಅನುಭವದಿಂದ ಈ ಬಾರಿ ಕಪ್ ನಮ್ದಾಗಿದೆ. ಯಾಕಂದರೆ ಸಾಕಷ್ಟು ಅಭಿಮಾನಿಗಳು ಈ ಒಂದು ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಿದ್ರು. ಅದರಲ್ಲಿ ನಮ್ಮ ಬೆಂಗಳೂರಿಗೆ ಈಗ ಸೆಲೆಬ್ರೇಷನ್ ಜೋರಾಗಿರುತ್ತೆ. ಪೆರೇಡ್ ವಿಕ್ಟೋರಿಯಸ್ ಆಗುತ್ತೆ. ಹೀಗಾಗಿ ಓಕೆ ವೀರೇಶ್, ಮಾತಾಡ್ತೀನಿ. ಹಾಗೆ ಮಾದೇಶ್ ಕೂಡ ಇದ್ದಾರೆ ಕಮಿಷನರ್ ಆಫೀಸಿಂದ. ಮಾದೇಶ್, ಈಗ ಈ ವಿಕ್ಟರಿ ಪರೇಡ್ಗೆ ಪರ್ಮಿಷನ್ ಸಿಕ್ಕಿದೆಯಾ? ಎಷ್ಟು ಗಂಟೆಗೆ ನಡೆಯುತ್ತೆ? ಈಗ ಬಂದೋಬಸ್ತೆಲ್ಲ ಹೇಗೆ ಮಾಡ್ಕೊಳ್ತಾ ಇದ್ದಾರೆ? ಅಷ್ಟು ಜನ ಸೇರ್ತಾರೆ ಅಂತ ಹೇಳಿದರೆ ಅದು ಸಾಮಾನ್ಯ ಅಲ್ಲ. ಬಹುಶಃ ಅಷ್ಟು ಜನರನ್ನು ಅಲ್ಲಿ ಆ ಸಮಯದಲ್ಲಿ ಬೆಂಗಳೂರು ನೋಡಿರ್ಲಿಕ್ಕಿಲ್ಲ. ಸದ್ಯಕ್ಕೆ ಏನೇನು ವಿವರ ಇದೆ ತಮ್ಮ ಹತ್ರ? ರಂಜಿತ್, ಈಗಾಗಲೇ RCB ಟೀಮ್ ಬೆಂಗಳೂರಿಗೆ ಬರುವಂಥ ವಿಚಾರ ಈಗಾಗಲೇ ಕನ್ಫರ್ಮ್ ಆಗಿದೆ. 11 ಗಂಟೆ ಸುಮಾರಿಗೆ ಅಲ್ಲಿ ಫ್ಲೈಟ್ ಹತ್ತಿ ಸುಮಾರು 1:15 ಸುಮಾರಿಗೆ HAL ಏರ್ಪೋರ್ಟ್ಗೆ ತಲುಪುವಂಥ ಸಾಧ್ಯತೆ ಇದೆ. ಅದಾದಮೇಲೆ ಇಲ್ಲಿ ರೋಡ್ ಶೋ ನಡೆಸಬೇಕಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಪೊಲೀಸ್ ಇಲಾಖೆ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಬದಲಾಗಿ ಒಂದಷ್ಟು ಪ್ಲ್ಯಾನ್ಗಳು ನಡೀತಿದೆ. ಅಂದರೆ ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧ ಆದಮೇಲೆ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಯಾತ್ರೆಯನ್ನು ಮಾಡಲಾಗುತ್ತೆ, ಅಂದರೆ ರ್ಯಾಲಿಯನ್ನು ಮಾಡಲಾಗುತ್ತೆ ಅನ್ನೋಂಥ ವಿಚಾರಗಳು ಸದ್ಯಕ್ಕೆ ಸ್ವತಃ RCB ಟೀಮ್ನಿಂದಲೇ ಒಂದಷ್ಟು ಪೋಸ್ಟ್ಗಳಾಗಿರ್ಬೋದು ಮತ್ತು ಅಫಿಷಿಯಲ್ ಕನ್ಫರ್ಮೇಷನ್ RCB ಟೀಮ್ ಕಡೆ ಆಗ್ತಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬಂದೋಬಸ್ತ್ಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಅದ್ರ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಇನ್ನೂ ಕೂಡ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದಂಥ ತೀರ್ಮಾನ ಆಗಿಲ್ಲ. ಜೊತೆಗೆ 4 ಗಂಟೆ ಸುಮಾರಿಗೆ CM ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ನಂತರ ವಿಧಾನಸೌಧದಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಳ್ಳಲಾಗುತ್ತೆ ಅನ್ನುವಂಥ ವಿಚಾರ ಕೂಡ ಸದ್ಯಕ್ಕೆ ಹರಿದಾಡ್ತಿದೆ. ಅದೊಂದು ಕೂಡ ಕನ್ಫರ್ಮ್ ಆಗಬೇಕಾಗಿದೆ. ಇಲ್ಲಿ ಅಂದರೆ ಆ ವಿಧಾನಸೌಧ ಹತ್ರ ಸಾಕಷ್ಟು ಜನ ಸೇರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನಿನ್ನೆ ಗೆದ್ದಂಥ ಸಂದರ್ಭದಲ್ಲಿಯೇ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಿದ್ರು. ಅಂಥದ್ರಲ್ಲಿ ಪ್ಲೇಯರ್ಸ್ಗಳು ಜೊತೆಗೆ ವಿತ್ ಕಪ್ ಬರ್ತಾರೆ ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ವಿಧಾನಸೌಧ ಹತ್ರ ಸೇರುವಂಥ ಸಾಧ್ಯತೆ ಇದೆ. ಇದು ವಿಧಾನಸೌಧದ ತಮ್ಮೆಲ್ಲ ಮಾಹಿತಿಗಾಗಿ ಜೈ ಹೋ ಮಾದೇಶ್, ಥ್ಯಾಂಕ್ ಯು.